ಅಂತ. ನೀನು? ಧನುಷ್. ಎಷ್ಟನೇ ಕ್ಲಾಸು? 7. ನಮಸ್ಕಾರ ಎಲ್ಲರಿಗೂ, ಸುಸ್ವಾಗತ ನನ್ನ ಚಾನಲ್ ಸೋಲೋ ಪಾಸ್ಪೋರ್ಟ್ಗೆ. ಇವತ್ತು ನಾವು ಸಕಲೇಶ್ಪುರ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಕರ್ನಾಟಕ ಸ್ಟೇಟ್ ಅಲ್ಲಿ ಇರೋ ಈ ಸಕಲೇಶ್ಪುರ ತುಂಬ ಸುಂದರವಾಗ ಇರೋ ಜಾಗ. ಈ ವಿಡಿಯೋ ಅಲ್ಲಿ ನಾನು ರಕ್ಷಾ ಸಕಲೇಶ್ಪುರ ಬಗ್ಗೆ ಯಾವಾಗ ಭೇಟಿ ಮಾಡಬೇಕು ಮತ್ತು ಏನು ಇದೆ ಅಂತ ಹೇಳ್ತೀನಿ. ಆಕ್ಟಿವಿಟೀಸ್ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಸಕಲೇಶ್ಪುರದ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. 956 ಮೀಟರ್ಸ್ ಎತ್ತರದಲ್ಲಿ ಇರೋ ಸಕಲೇಶ್ಪುರ ಕಾಫಿ ಪ್ಲಾಂಟೇಶನ್ಸ್, ಕಾಡು ಮತ್ತು ವೆಸ್ಟರ್ನ್ ಘಾಟ್ಸ್ಗೆ ಪ್ರಸಿದ್ಧಿ. ಇದು ಪ್ರಕೃತಿ ಪ್ರಿಯರಿಗೆ ಮತ್ತು ಅಡ್ವೆಂಚರಸ್ ಟ್ರಾವೆಲರ್ಸ್ಗೆ ಪ್ರೀತಿಯಾದ ಜಾಗ. ಸಕಲೇಶ್ಪುರ ಕ್ಲೈಮೇಟ್ ಪೂರ್ತಿ ವರ್ಷ ಚೆನ್ನಾಗಿರುತ್ತೆ. ಆದರೆ ನಿಮಗೆ ಮಳೆ ಮತ್ತು ಬಿಸಿಲು ಬೇಡ ಅಂದರೆ ಅಕ್ಟೋಬರಿಂದ ಮಾರ್ಚ್ವರೆಗೆ ವಿಸಿಟ್ ಮಾಡಿ. ಮಳೆಗಾಲ ಬಂದು ಜೂನಿಂದ ಸೆಪ್ಟೆಂಬರ್ವರೆಗೂ ಇರುತ್ತೆ. ಮಳೆಗಾಲದಲ್ಲಿ ಚಳಿ ಮತ್ತು ಮಳೆಯಿಂದ ಸಕಲೇಶ್ಪುರ ಸ್ವರ್ಗ ಆಗಿ ಪರಿವರ್ತಿಸುತ್ತದೆ. ವಿಮಲಾ, ಎಲ್ಲಿಂದ ನೀವು? ಸಕಲೇಶ್ಪುರ ಅಲ್ಲಿ ತುಂಬ ಚರಿತ್ರೆ ಮತ್ತು ಕಲ್ಚರ್ ಇದೆ. ಸಕಲೇಶ್ವರ ದೇವಸ್ಥಾನ ಮತ್ತು ಮಲೆನಾಡು ಊಟನ ಮರೆಯೋದಕ್ಕೆ ಆಗೋಲ್ಲ. ಬನ್ನಿ ಇವಾಗ ಸಕಲೇಶ್ಪುರದಲ್ಲಿ ಏನೇನು ಮಾಡ್ಬೋದು ಅಂತ ಹೇಳ್ತೀನಿ. ಮೊದಲೇ ಹೇಳಿದಾಗೆ ಸಕಲೇಶ್ಪುರ ಒಂದು ಅಡ್ವೆಂಚರಸ್ ಟ್ರಾವೆಲರ್ಸ್ಗೆ ಆಟ ಆಡೋ ಜಾಗ. ವೆಸ್ಟರ್ನ್ ಘಾಟ್ಸಲ್ಲಿ ತುಂಬ ಟ್ರೆಕ್ಕಿಂಗ್ ಆಪ್ಷನ್ಸ್ ಇದೆ. ಎತ್ತಿನ ಭುಜ, ಅಗ್ನಿ ಬೆಟ್ಟ, ಮೂರು ಕಣ್ಣಿನ ಬೆಟ್ಟ ಮತ್ತು ಇನ್ನಷ್ಟು ಟ್ರೆಕ್ಕಿಂಗ್ ಟ್ರೇಲ್ಸ್ ಇದೆ. ಇದರಲ್ಲಿ ಕೆಲವು ಟ್ರೆಕ್ಕಿಂಗ್ ಜಾಗಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕು. ನೀವು ಇರೋ ಹೋಮ್ ಸ್ಟೇಸ್ ಅಥವಾ ಹೋಟೆಲ್ಸ್ ಅಲ್ಲಿ ವಿಚಾರಿಸಿದ್ರೆ ಆರಾಮಾಗಿ ಪ್ಲಾನ್ ಮಾಡಬಹುದು. ಟ್ರೆಕ್ಕಿಂಗಿಂದ ಮಂಜರಾಬಾದ್ ಫೋರ್ಟಿಗೆ ಹೋಗೋಣ. ಟಿಪ್ಪು ಸುಲ್ತಾನ್ ಕಟ್ಟಿರೋ ಮಂಜರಾಬಾದ್ ಫೋರ್ಟ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಈ 18th ಸೆಂಚುರಿ ಫೋರ್ಟ್ ಸಕಲೇಶ್ಪುರದ ಹೈಲೈಟ್ ಮತ್ತು ಹಿಸ್ಟ್ರಿನ ತೋರಿಸುತ್ತೆ. ಸಕಲೇಶ್ಪುರದಲ್ಲಿ ಕಾಫಿ ಮತ್ತು ಟೀ ಪ್ಲಾಂಟೇಶನ್ಸ್ ಎರಡೂ ಇದೆ. ಇಲ್ಲಿಗೆ ಬಂದಾಗ ಕಾಫಿ ಪ್ಲಾಂಟೇಶನ್ ಟೂರ್ನ ತಗೊಳ್ಳೋದನ್ನು ಮರಿಬೇಡಿ. ಆ ಕಾಫಿ ಸ್ಮೆಲ್ ಮತ್ತು ವೈಟ್ ಕಾಫಿ ಫ್ಲವರ್ಸ್ ನೋಡೋದಕ್ಕೆ ಸುಂದರ. ನಿಮಗೆ ಗೊತ್ತಾ ಸಕಲೇಶ್ಪುರದಲ್ಲಿ ಎಷ್ಟೊಂದು ವಾಟರ್ಫಾಲ್ ಸಹ ಇದೆ ಅಂತ? ಅಬೆ ಮತ್ತು ಕಾಡು ಮನೆ ವಾಟರ್ಫಾಲ್ಸ್ ತುಂಬ ಪ್ರಸಿದ್ಧಿ. ಆದರೆ ಎಷ್ಟೊಂದು ಹಿಡನ್ ವಾಟರ್ಫಾಲ್ ಸಹ ಇದೆ. ಅದು ಬರೀ ಲೋಕಲ್ಸ್ಗೆ ಮಾತ್ರ ಗೊತ್ತು. ಅದಕ್ಕೆ ನಿಮ್ಮ ಹೋಟೆಲ್ ಅಲ್ಲಿ ಕೇಳಿ ನೋಡಿ, ಅವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಪ್ಯಾನರಾಮಿಕ್ ವ್ಯೂಸ್ ಬೇಕು ಅಂದರೆ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಹೋಗಿ. ಸ್ವಲ್ಪ ಟೌನಿಂದ ದೂರದಲ್ಲಿ ಇದೆ, ಆದರೆ ಆ ವ್ಯೂ ಪಾಯಿಂಟ್ ವರ್ತ್ ಇದೆ. ಬಿಸ್ಲೆ ರಿಸರ್ವ್ ಫಾರೆಸ್ಟ್ ಮತ್ತು ವೆಸ್ಟರ್ನ್ ಘಾಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ವ್ಯೂ ಪಾಯಿಂಟಿಂದ. ಗುಡ್ಡ ಮೇಲಿರೋ ಶ್ರೀ ಬೆಟ್ಟದ ಭೈರೇಶ್ವರ ದೇವಸ್ಥಾನ ಸಕಲೇಶ್ಪುರದ ಒಂದು ಮುಖ್ಯವಾದ ದೇವಸ್ಥಾನ. ಈಶ್ವರನ ದೇವಸ್ಥಾನ ಇದು. 600 ವರ್ಷ ಹಳೆಯದು ಅಂತ ಹೇಳ್ತಾರೆ.
ಸಕಲೇಶ್ಪುರ ಟೌನಲ್ಲಿ ಬಜೆಟ್ ಫ್ರೆಂಡ್ಲಿ ಹೋಟೆಲ್ಸ್ ತುಂಬ ಇದೆ. ಆದರೆ ಈ ರೀಸೆಂಟ್ ಆಗಿ ನಾನು ಸಕಲೇಶ್ಪುರಗೆ ಹೋದಾಗ ತ್ರಿಶ್ವಂ ತಪೋವನ ಅನ್ನೋ ರೆಸಾರ್ಟಲ್ಲಿ ಇದ್ದೆ. ನಿಮಗೆ ಲಕ್ಸುರಿ ಮತ್ತು ನೇಚರ್ ಇಷ್ಟ ಆದರೆ ಈ ರೆಸಾರ್ಟ್ ನಿಮಗೋಸ್ಕರನೇ ಮಾಡಿರುವ ಹಾಗೆ ಇದೆ. ಸಖತ್ತಾಗಿತ್ತು. ಲೋಕಲ್ ಊಟ, ಸ್ಟಾಫ್ ಟ್ರೀಟ್ಮೆಂಟ್ಸ್ ಮತ್ತು ಹೆರಿಟೇಜ್ ರೂಮ್ಸ್ ಎಲ್ಲ A1. ಮತ್ತು ಹೈಲೈಟ್ ಬಂದು ಇನ್ಫಿನಿಟಿ ಪೂಲ್ ಹಾಗೂ ಕಾಫಿ ಪ್ಲಾಂಟೇಶನ್ಸಲ್ಲಿ ಪೀಕಾಕ್ಸ್ ಇರೋದು. ನನಗೆ ಈ ರೆಸಾರ್ಟ್ ತುಂಬ ಖುಷಿ ಕೊಡ್ತು. ರೆಸಾರ್ಟ್ ಬುಕಿಂಗ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸಕಲೇಶ್ಪುರ ನಿಮಗೆ ಅಡ್ವೆಂಚರ್, ನೇಚರ್ ಮತ್ತು ಹಿಸ್ಟ್ರಿನ ಒಟ್ಟಿಗೆ ಕೊಡುತ್ತೆ. ನಿಮಗೆ ಬೆಟ್ಟ ಇಷ್ಟ ಆದರೆ, ಕಾಫಿ ಪ್ಲಾಂಟೇಶನ್ಸ್ ಅಂದರೆ ಪ್ರೀತಿ ಇದ್ದರೆ, ಹಿಸ್ಟ್ರಿ ಮತ್ತು ಹಳೆ ಕತೆ ಕೇಳೋದಕ್ಕೆ ಖುಷಿ ಕೊಟ್ಟರೆ ಸಕಲೇಶ್ಪುರ ನಿಮ್ಮ ಜಾಗ. ಇವತ್ತಿಗೆ ಇಷ್ಟೇ ಈ ಸ್ವರ್ಗದಿಂದ. ಮತ್ತೆ ಸಿಗೋಣ ಹೊಸ ಜಾಗದಲ್ಲಿ, ಹೊಸ ದಿನದಲ್ಲಿ. ಅಲ್ಲಿಯವರೆಗೂ ಸೇಫ್ ಆಗಿ ಟ್ರಾವೆಲ್ ಮಾಡಿ ಮತ್ತು ಸೇಫ್ ಆಗಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ನ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮಗೆ ಈ ಸಕಲೇಶ್ಪುರ ವಿಡಿಯೋಲ್ಲಿ ಏನು ತುಂಬ ಇಷ್ಟ ಆಯಿತು ಕಮೆಂಟ್ ಮಾಡಿ.